ಮನುಷ್ಯನ ಅಭ್ಯಾಸಗಳನ್ನೆಲ್ಲ ಅನುಭವವಾಗಿ ಮಾಡೋದು ಹೇಗೆ? ಪ್ರತಿಯೊಂದು ಅಭ್ಯಾಸವೂ ನಮ್ಮ ಅನುಭವವಾಗಿಬಿಟ್ರೆ ಸೂಕ್ಷ್ಮವಾಗಿ ಎಷ್ಟೊಂದು ಪರಿವರ್ತನೆ ಆಗುತ್ತೆ, ಅದ್ಭುತವಾದ ಪರಿವರ್ತನೆ. ಎಷ್ಟೋ ಜನ್ಮಗಳದು ಒಂದೇ ಜನ್ಮ ಆಗುತ್ತೆ. ಉದಾಹರಣೆಗೆ ನಮ್ಮ ಸಾಧನೆಯ ವಿಷಯವಾಗಿ ತಗೊಳ್ಳೋಣ. ಇಲ್ಲಿ ನಾನು ಹೇಳೋದು ಯಾವುದು ಸರಿ ತಪ್ಪು ಅನ್ನೋಕ್ಕಿಂತ, ಸರಿನಾ ತಪ್ಪಾ ಅನ್ನೋಕ್ಕಿಂತ ಈ ಸರಿ ತಪ್ಪು ಇದನ್ನು ಮೀರಿದೊಂದು ಸತ್ಯ ಅಂತ ಇದೆ. ಆ ಸತ್ಯದಲ್ಲಿ ಇಟ್ಟು ನೋಡೋಣ. ಸರಿ ತಪ್ಪು ಬೇಡ. ಈಗ ನಾವು ಬೆಳಗ್ಗೆ ಎದ್ದು ಒಂದು ಅಭ್ಯಾಸ, ಉದಾಹರಣೆಗೆ ತಗೊಳ್ತೀನಿ. ಒಂದು ಅಭ್ಯಾಸ, ಬೆಳಗ್ಗೆ ಎದ್ದು ದೇವ್ರ ಕೈ ಮುಗಿತೀವಿ, ಗೋಪುರ ನೋಡಿದ್ರೂ ಕೈ ಮುಗಿತೀವಿ, ದೇವಸ್ಥಾನದ ಮುಂದೆ ಹೋದರೆ ಕೈ ಮುಗಿತೀವಿ, ದೇವಸ್ಥಾನದ ಒಳಗೆ ಕೈ ಮುಗಿತೀವಿ, ಫೋಟೋಗಳು ನೋಡಿದ್ರೆ ಕೈ ಮುಗಿತೀವಿ. ಇದು ಅಭ್ಯಾಸ. ಈ ಥರ ಬೇಕಾದಷ್ಟು ಅಭ್ಯಾಸಗಳಿವೆ. ಒಂದು ಅಭ್ಯಾಸ ಇದು. ಯಾತಕ್ಕೆ ಕೈ ಮುಗಿತೀವಿ? ಈ ಕೈ ಮುಗಿಯೋದರಿಂದ ನಮಗೇನಾದರೂ ಅನುಭವ ಆದರೆ, ಈ ಅಭ್ಯಾಸದಿಂದ ನಮಗೇನಾದರೂ ಅನುಭವ ಸಿಕ್ಕಿದ್ರೆ ಅದ್ಭುತ. ಆದರೆ ಅನುಭವ ಸಿಕ್ಕಿಲ್ಲ, ಅಭ್ಯಾಸ ಆಗೋಗಿದೆ. ಮುಗಿದ್ರೂ ಒಂದೇ, ಮುಗಿದೇ ಇದ್ರೂ ಒಂದೇ. ಆಮೇಲೆ ಮುಗಿಯೋಕ್ಕೆ ಸ್ವಲ್ಪ ಸಂಕೋಚ ಆಗುತ್ತೆ ಎಲ್ಲರ ಎದುರು. ಆಮೇಲೆ ಮುಗಿದು ಏನಾಗತ್ತೆ, ಏನೂ ವ್ಯತ್ಯಾಸ ಆಗಲ್ಲ. ಎಷ್ಟೋ ಬಿಟ್ಟಿದ್ದೀವಿ, ಮುಗಿಯಲ್ಲ. ಅದು ಮುಗಿದ್ರೂ ಕೂಡ ಮೆಕ್ಯಾನಿಕಲ್ ಆಗಿ ಕೈ ಮುಗಿಯೋದಾಗತ್ತೆ. ಈ ಥರದ ಅಭ್ಯಾಸಗಳನ್ನು ನಾವು ಗಮನಿಸ್ಕೊಂಡಾಗ ಇದನ್ನು ಹೇಗೆ ಅನುಭವವಾಗಿ ಪರಿವರ್ತನೆ ಮಾಡೋದು? ಇಲ್ಲಿ ಏನು ಇನ್ವಾಲ್ವ್ಮೆಂಟ್ ಬೇಕು? ನಮ್ಮ ಇಂದ್ರಿಯಗಳು ಯಾವಾಗಲೂ 5 ದಿಕ್ಕಲ್ಲಿ ಓಡ್ತಾ ಇರುತ್ತೆ. ಅಲ್ಲಿಂದ 500 ದಿಕ್ಕು, ಮಲ್ಟಿಪಲ್ ದಿಕ್ಕುಗಳಲ್ಲಿ ಓಡ್ತಾ ಇರುತ್ತೆ. ನಾವು ಏನೇ ಕೆಲಸ ಮಾಡಬೇಕಾದ್ರೂ ಆ ಫೋಕಸ್ಸಿಂಗ್ ಇರಲ್ಲ. ಅದರಿಂದನೇ ಎಷ್ಟೋ ಕೆಲಸಗಳು ಪರಿಪೂರ್ಣವಾಗಿ, ಅಂದರೆ ಆ ಸಾಮರ್ಥ್ಯ ಇರಲ್ಲ, ಅದರಲ್ಲಿ ಕ್ಲಾರಿಟಿ ಇರಲ್ಲ, ಪರಿಪೂರ್ಣವಾಗಿ ಎಫಿಷಿಯೆಂಟಾಗಿ ಬರಲ್ಲ. ಅದರಿಂದ ಎಲ್ಲರೂ ಹೇಳೋದು ಏಕಾಗ್ರತೆಯಿಂದ ಮಾಡುವಂತ. ಏನು ಏಕಾಗ್ರತೆ ಅಂದರೆ 5 ಇಂದ್ರಿಯಗಳು ಒಟ್ಟಿಗೆ ಬಂದಾಗ ಅದ್ಭುತವಾದ ಪರಿಣಾಮ. ಏನೇ ಕೆಲಸ ಮಾಡಿದ್ರು ಮನಸ್ಸು ಬಲವಾಗತ್ತೆ, ಬಿಗಿ ಆಗತ್ತೆ. ಆಗ 5 ಇಂದ್ರಿಯ ಸೇರೋದನ್ನೇ 6 ಸೆನ್ಸ್ ಅಂತಾರೆ. 6ನೇ ಉಪೇಂದ್ರಿಯ ಕೆಲಸ ಮಾಡುತ್ತೆ. ಏನೇ ಕೆಲಸ ಮಾಡಿದ್ರು ಚೆನ್ನಾಗಾಗುತ್ತೆ. ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡು ಹೋಗು ಅಂದರೆ ಅರ್ಥನೇ ನೀನು ಮನಸ್ಸನ್ನು ಒಂದು ಕಡೆಗೆ ಇಟ್ಟು ಕೆಲಸ ಮಾಡು, ಮುಂದಿನ ಕೆಲಸ ಎಲ್ಲ ಚೆನ್ನಾಗಾಗಲಿ. ಪ್ರತಿ ಹೆಜ್ಜೆನಲ್ಲೂ ಕೂಡ ನಿನ್ನ ಇಂದ್ರಿಯಗಳೆಲ್ಲ ಒಂದಾಗಕ್ಕೆ ಈ ಒಂದು ಅಭ್ಯಾಸ ಅಂತ ಶುರುವಾಗಿದ್ದು, ಎಲ್ಲೋ ಇಂದ್ರಿಯ ಎಲ್ಲೋ, ಮನಸ್ಸೆಲ್ಲೋ, ಕೈಯೆಲ್ಲೋ, ಇದು ಒಂದಕ್ಕೊಂದಕ್ಕೆ ಹೊಂದಾಣಿಕೆ ಇಲ್ಲದೆ ಒಂಥರ ಚೇಷ್ಟೆ ಆಗೋಗುತ್ತೆ. ಬರೀ ಇದೇ ಥರನೇ ನೋಡಿದಾಗ ನಮ್ಮ ಮನಸ್ಸಿನಲ್ಲಿ ಆ ವಿಗ್ರಹ ತಗೊಳ್ಳಿ. ಫಾರ್ ಎಕ್ಸಾಂಪಲ್, ವಿಗ್ರಹ ನೋಡ್ತಾ ಇದ್ದರೆ ನಮ್ಮ ಇಂದ್ರಿಯಗಳೆಲ್ಲವೂ ಕೂಡ ಒಂದಾಗಿ, ಮನಸ್ಸು ಒಂದಾಗಿ ಆ ವಿಗ್ರಹದಲ್ಲಿ ಆಕಾರ ಇರೋ ವಿಗ್ರಹ ಕರಗಿ ನಮ್ಮ ಮನಸ್ಸಿನಲ್ಲಿರುವ ಎಲ್ಲ ಎಲಿಮೆಂಟ್ಸ್ ಇದೆಯಲ್ಲ, ಆಲ್ ದಿ 24 ಎಲಿಮೆಂಟ್ಸು ಎಲ್ಲನೂ ಬ್ರೇಕ್ ಡೌನ್ ಆಗಬೇಕು. ಅಂದರೆ ಕಾನ್ಷಿಯಸ್ ಆಗಿಬಿಡ್ಬೇಕು, ಟ್ರಾನ್ಸೆಂಡ್ ಆಗಿಬಿಡ್ಬೇಕು. ಆ ವಿಗ್ರಹ ಕರಗಿ ಅದು ಆಕಾರದಿಂದ ನಿರಾಕಾರಕ್ಕೆ ಹೋದಾಗ ನಮ್ಮಲ್ಲೂ ಕೂಡ ಆ ಒಂದು ಪ್ರಾಸೆಸ್ನಲ್ಲಿ ನಮ್ಮಲ್ಲಿ ಬಂದು ಆಳವಾದ ಒಂದು ದೈವತ್ವ, ಸತ್ವ ಭಾವನೆ ಎಲ್ಲ ಬರುತ್ತೆ. ಒಂದು ಪ್ರಾಸೆಸ್. ಬರೀ ವಿಗ್ರಹ ಅನ್ನೋದು ಒಂದು ಟೂಲ್, ವಿಗ್ರಹ ಅನ್ನೋದೊಂದು ಡಿವೈಸ್. ಆ ವಿಗ್ರಹ ಅನ್ನೋದು ಯಾಕಿದೆ, ಟೆಂಪಲ್ ಅನ್ನೋದು ಯಾಕಿದೆ, ಗುರುಗಳು ಅಂತ ಯಾಕಿದ್ದಾರೆ? ಅವ್ರು ನಿಮ್ಮ ಗುರಿ ಅಲ್ಲ, ಅವ್ರನ್ನ ಬಳಸ್ಕೊಂಡು ಒಳಗಡೆ ಹೋಗಬೇಕು ಅಂತ. ನಮ್ಮ ಅಭ್ಯಾಸಗಳು ಎಲ್ಲವೂ ಕೂಡ ಏನೋ ಒಂದು ಗುರಿ ಥರ ಮಾಡಿ ಮುಗಿಸೋ ಹಂಗೆ ಆಗ್ಬಿಟ್ಟಿದೆ. ಆಬ್ಜೆಕ್ಟ್ ಅಲ್ಲ. ನಮಸ್ಕಾರ ಮಾಡೋದು ಈಸ್ ನಾಟ್ ಎನ್ ಆಬ್ಜೆಕ್ಟ್. ಅದರಿಂದ ಅದರ ಮೂಲಕ ಏನಾದರೂ ನಮಗೆ ಸಿಗಬೇಕಲ್ವ? ಹಾಗೆ ಉದಾಹರಣೆ ನೋಡಿದ್ರೆ, ಈಗ ನಾವು ಮಾಡುವಂತಹ ಆಚರಣೆಗಳೆಲ್ಲವೂ ಕೂಡ ಪುನಃ ಮೆಕ್ಯಾನಿಕಲ್, ಯಾಂತ್ರಿಕವಾಗಿ ನಡೆಯುತ್ತೆ. ಎಲ್ಲನೂ ಮೈಂಡ್ ಎಲ್ಲೋ ಇರುತ್ತೆ, ಮಾಡ್ತಾ ಇರೋದೆಲ್ಲೋ, ಊದ್ ಕಡೆ ತಿರುಗಿಸುವಾಗ ಮೈಂಡ್ ಎಲ್ಲೋ, ಮಾತಾಡ್ತಾ ಇರ್ತೀವಿ, ಮಂಗಳಾರತಿ ಮಾಡ್ತೀವಿ, ಎಲ್ಲೋ ಗಮನ, ಮಂತ್ರ ಹೇಳ್ತಿದ್ರು ಮನಸ್ಸು ಎಲ್ಲೋನು. ಈ ಆಚರಣೆಗಳೆಲ್ಲವೂ ಕೂಡ ನಾನು ಹೇಳ್ತಾ ಇರೋದು ನಮಗೆ ಒಳಗೆ ಹೋಗೋದಕ್ಕೆ, ಸೂಕ್ಷ್ಮವಾಗೋದಕ್ಕೆ, ಸ್ಥೂಲದಿಂದ ಸೂಕ್ಷ್ಮದ ಲೆವೆಲ್ಗೆ ಹೋಗೋಕ್ಕೆ ಒಂದು ಮೆಟ್ಲಾಗಬೇಕು. ಏನೇ ಆಚರಣೆ ನೀವು ಮಾಡಿದ್ರೂ ಮೆಟ್ಲಾಗಬೇಕದು.
ಆವಾಗಲೇ ಆಕಾರ ನಿರಾಕಾರ ಆಗೋದು. ನಿಮ್ಮಲ್ಲಿರೋ ಸ್ಥೂಲ ಸ್ವಭಾವಗಳು ಎಲ್ಲ ಹೋಗಿ ಸೂಕ್ಷ್ಮ ಆಗಿ ಆಳಕ್ಕೆ ಬೆಳಿತೀರಾ ನೀವು. ಇದೆಲ್ಲ ನಮ್ಮ ಬೆಳೆಯೋದಕ್ಕೆ ಇರೋದು. ಅದರಿಂದ ಆಚರಣೆಗಳೆಲ್ಲ ಒಂದು ಸ್ಟೆಪ್ ಆಗಬೇಕು. ಸಂಪ್ರದಾಯ ಪದ್ಧತಿಗಳೆಲ್ಲ ಹಾಗೆ ನಮ್ಮ ಜೀವನದಲ್ಲಿ ಒಂದು ದಾರಿನಲ್ಲಿ ಅಂದ್ರೆ ನಮ್ಮ ದಾರಿಗೋಸ್ಕರ ನಮ್ಮ ಜೀವನದ ಡಿಸಿಪ್ಲಿನೇ ಆ ಸಂಪ್ರದಾಯಗಳಾಗ್ಬಿಡ್ಬೇಕು. ಸಂಪ್ರದಾಯ ಬೇರೆ, ಡಿಸಿಪ್ಲಿನ್ ಬೇರೆ ಅಲ್ಲ. ದೇರ್ ಇಸ್ ನೋ ಲೈಫ್ ಅಪಾರ್ಟ್ ಫ್ರಮ್ ದಿಸ್ ರಿಲಿಜನ್. ಸಂಪ್ರದಾಯ ಅದೇ ನಮ್ಮ ಜೀವನ ಆಗಬೇಕು. ಆವಾಗ ನಮ್ಗೆ ನಿಜವಾಗ್ಲೂ ಪ್ರಾಕ್ಟಿಕಲ್ ಆಗಿ ಏನು ಉಪಯೋಗಕ್ಕೆ ಬರುತ್ತೋ ಅದು ಉಪಯೋಗಕ್ಕೆ ಬರುತ್ತೆ. ಇಲ್ಲದೆ ಇರೋದೆಲ್ಲ ಪಕ್ಕಕ್ಕೆ ಹಾಕ್ಬೋದು ನಾವು. ನಮ್ಗೆ ಯಾವ್ದು ಉಪಯೋಗಕ್ಕೆ ಬರುತ್ತೆ ನೋಡಿ. ಸಂಪ್ರದಾಯಗಳೆಲ್ಲ ಅದೇ ಕುರುಡು ನಂಬಿಕೆ, ಇದು ಸೂಪರ್ಸ್ಟಿಷನ್ನು ಅದೆಲ್ಲನೂ ಇದೆಯಲ್ಲ, ಮೂಢನಂಬಿಕೆಗಳು. ಇದೆಲ್ಲ ಯಾಕಿದೆ? ನಮ್ಮಲ್ಲಿ ಆತ್ಮವಿಶ್ವಾಸ ಇಲ್ಲದೆ ಇರೋದ್ರಿಂದ. ಯಾವಾಗ ನಮ್ಮಲ್ಲಿ ಆತ್ಮವಿಶ್ವಾಸ ಬಂದ್ಬಿಡುತ್ತೆ, ನಾವು ಆಟೋಮ್ಯಾಟಿಕ್ ಆಗಿ ಈ ಅಭ್ಯಾಸಗಳೆಲ್ಲ ಅದ್ ನಂಬೋದು ಇದು ನಂಬೋದೆಲ್ಲ ಹೊರಟೋಗುತ್ತೆ. ಸಂಪ್ರದಾಯನೂ ಅಷ್ಟೇ ಒಂದು ಡಿಸಿಪ್ಲಿನ್ ಆಗುತ್ತೆ. ಒಂದು ಆಚರಣೆನಲ್ಲೂ ಏನೋ ಒಂದು ಅರ್ಥ ಇರುತ್ತೆ. ವಿಗ್ರಹ ನೋಡಿದಾಗ್ಲೂ ನಮ್ಮ ಒಳಗಡೆ ಏನೋ ಪರಿವರ್ತನೆ ಆಗುತ್ತೆ. ಪ್ರತಿಯೊಂದೂ ಎಲ್ಲನೂ ನಾವು ನೋಡ್ಕೊಂಡಾಗ, ನಾವು ಗಮನಿಸಿದಾಗ ಭಯ, ದೇವರನ್ನ ಕಂಡ್ರೆ ಭಯ. ಇದು ಗಾಡ್ ಫಿಯರಿಂಗ್ ಅನ್ನೋದೇ ಒಂದು ಗ್ರೂಪ್, ಗಾಡ್ ಫಿಯರಿಂಗ್ ಪೀಪಲ್ ಅಂತ. ಯಾಕೆ ಭಯ? ಭಯ ಇದ್ದಾಗ ನಾವು ಹೆದರ್ತೀವಿ, ಭಯ ಇದ್ದಾಗ ಎಸ್ಕೇಪ್ ಆಗ್ತೀವಿ, ಭಯ ಇದ್ದಾಗ ಅವಾಯ್ಡ್ ಮಾಡ್ತೀವಿ. ಹೌದಲ್ವೋ? ಇದು ನಿಜ. ಭಯ ಯಾಕೆ? ದೇವ್ರನ್ನ ನೋಡಿ, ಅಲ್ಲಿ ಪ್ರೀತಿ ಹುಟ್ಟೋ ಹಂಗೆ ಮಾಡ್ಬೇಕಾ ಒಂದು ಅನುಭವ ಸಿಗುತ್ತೆ. ಭಯದಲ್ಲಿ ಏನು ಅನುಭವ ಸಿಗಲ್ಲ, ನೀವು ಓಡೋಗ್ತೀರಾ ಅನುಭವದಿಂದ. ಪ್ರೀತಿಯಿಂದ ಅನುಭವ ಸಿಗುತ್ತೆ. ವ್ಯವಹಾರದಲ್ಲಿ ನಾವು ಆಟೋಮ್ಯಾಟಿಕ್ ಆಗಿ ದೇವರೇ ಇದು ಕೊಡು, ಅದು ಕೊಡು, ಅದು ಕೊಡು, ಇದು ಕೊಡು ಕೇಳಿಕೊಂಡು ಬೇಡಿಕೊಂಡು ಎಕ್ಸ್ಚೇಂಜ್ ವ್ಯವಹಾರ ಥರ, ವ್ಯಾಪಾರ ಥರ ಮಾಡ್ತೀವಿ. ಅಲ್ಲಿ ಯಾಕೆ ಹಿಂಗಾಗ್ತಾ ಇದೆ? ಇದು ಅನುಭವ ಆಗಬೇಕಾದ್ರೆ ಒಂದು ಸ್ನೇಹಿತರ ಜೊತೆ ಯಾವ ರೀತಿ ಇರ್ತೀವಿ, ಆಟ ಆಡ್ತೀವಲ್ವಾ, ಒಂದು ಲೀಲೆ ಆಗತ್ತಲ್ವಾ. ಪೂಜೆ ಕೂಡ ಒಂದು ಲೀಲೆ ಆಗಬೇಕು, ಭಗವಂತನ ಹತ್ರ ಒಂದು ಲೀಲೆ ಆಗಬೇಕು. ಹೀಗೆ ಪ್ರತಿಯೊಂದನ್ನು ಚೇಂಜ್ ಮಾಡಬೇಕಾದ್ರೆ, ಅನುಭವಕ್ಕೆ ಮಾಡ್ಕೊಳ್ಬೇಕಾದ್ರೆ ನಮಗೊಂದು ತಾಕತ್ತು ಬೇಕು. ನಮಗೆ ಬೇಕಾದ ಬದಲಾವಣೆ ಬೇಕಾಗಿರೋದು ಇನ್ಯಾರಿಗೂ ಅಲ್ಲ. ನನಗೆ ಬೇಕಾಗಿತ್ತು ಬದಲಾವಣೆ, ನನಗೆ ಅಭ್ಯಾಸ ನಂಗೆ ಸಾಕಾಗಿತ್ತು, ಅನುಭವ ಬೇಕಿತ್ತು. ಒಂದು ತಾಕತ್ತು ಬೇಕು, ಓಪನ್ನೆಸ್ ಬೇಕು, ಒಂದು ಎದೆಗಾರಿಕೆ ಬೇಕು. ನನ್ನೇ ನಾನು ಕ್ವೆಶ್ಚನ್ ಮಾಡ್ಕೊಳ್ಳೋಷ್ಟು, ಬೇರೆಯವ್ರನ್ನಲ್ಲ. ಬೇರೆಯವ್ರು ಮಾಡಿದ್ರೆ ಉತ್ತರ ಸಿಗಲ್ಲ, ಉತ್ತರ ಸಿಕ್ಕರೂ ಕನ್ಫ್ಯೂಸ್ ಆಗುತ್ತೆ. ನಮ್ಮನ್ನು ನಾವೇ ಕುತ್ಕೊಂಡು ಕ್ವೆಶ್ಚನ್ ಮಾಡ್ಕೋಬೇಕು. ನಾ ಹೀಗೆ ಮಾಡೋದ್ನಲ್ಲ, 3 ಸುತ್ತು ತಲೆ ಚಚ್ಚಿದ್ನಲ್ಲ, ಇದರಿಂದ ಏನು ಸಿಗುತ್ತೆ, ನನಗೇನು ಆಯಿತು, ನನಗೇನು ಅನುಭವ ಆಯಿತು, ಏನು ಆಗುತ್ತೆ ಅಂತ ಯಾರನ್ನೂ ಕೇಳೋದು ಬೇಡ. 3 ಸುತ್ತು ಸುತ್ತುವಾಗ ಗಮನ ಇಟ್ಟು ಕಾನ್ಷಿಯಸ್ ಆಗಿ ಮಾಡಿದ್ರೆ ಏನೋ ಒಂದು ಆಗತ್ತೆ. ಆಗಕ್ಕೆ ನಾವು ಬಿಡೋದೇ ಇಲ್ಲ. ಎಲ್ಲರೂ ಹೇಳ್ಬೇಕು ನಮ್ಗೆ ಹಿಂಗೆ ಮಾಡು, ಹಂಗೆ ಮಾಡು, ಹಂಗಾಗ್ಬಿಟ್ಟಿದೆ. ಇವಾಗ ನಮಗೆ ದೇವರು ಅಂದಾಗ ದೇವರಿಗೆ ಆಕಾರ ಇಲ್ಲ. ಸತ್ಯವಾಗ್ಲೂ ಪರಮಾತ್ಮ ಒಂದು ಆಕಾರದಲ್ಲಿ ಹೀಗೆ ಕೂತಿಲ್ಲ. ಈ ಆಕಾರ ಹೇಳಿದೆ ಆವಾಗಲೇ, ಇದೊಂದು ಡಿವೈಸ್ ಅಂತ. ನಿರಾಕಾರ ಅಂದಮೇಲೆ ಪರಮಾತ್ಮನನ್ನ ಡಿಫೈನ್ ಮಾಡಿ ನಾವು ಒಂದು ವ್ಯಕ್ತ ಮಾಡೋಕ್ಕಾಗಲ್ಲ. ಅಂದರೆ ಪದಗಳಲ್ಲಿ ವಿವರಣೆ ಮಾಡೋಕ್ಕಾಗಲ್ಲ. ಆಮೇಲೆ ಭಾಷೆನಲ್ಲಿ ಪ್ರಕಟ ಮಾಡೋಕ್ಕಾಗೋದಿಲ್ಲ. ಅಂದಮೇಲೆ ದೇವರು ನಿರಾಕಾರ ಅಂದರೆ ಏನು ಮಾಡಬೇಕು? ಬಾಯಿ ಮುಚ್ಕೊಂಡು ಸುಮ್ಮನೆ ಇರಬೇಕು. ಅಂದ್ರೇನು? ಧ್ಯಾನ ಮಾಡಬೇಕು, ಮೌನಕ್ಕೆ ಹೋಗಬೇಕು. ಇದು ವೈಯಕ್ತಿಕವಾದದ್ದು. ಆ ಒಂದು ಆಕಾರ ಇಲ್ಲ ಅಂತ ಹೇಳಿದಾಗ ಅದು ಅದ್ರ ಬಗ್ಗೆ ಮಾತಾಡಿದ್ರೆ ತಪ್ಪಾಗುತ್ತೆ, ಮಾತಾಡಿದ್ರೆ ಸುಳ್ಳಾಗುತ್ತೆ. ಯಾಕೆಂದರೆ ಅದಕ್ಕೆ ಮಾತಾಡೋಕ್ಕೆ ಆಗಲ್ಲ. ಅದು ವಿವರಣೆ ಬರೋದೇ ಇಲ್ಲ ಅಂದರೆ ಮಾತಿಗೆ ಎಲ್ಲಿ ಬರುತ್ತೆ? ಅದರಿಂದ ಸುಮ್ಮನಿರೋದು ವಾಸಿ. ಇದು ಬೆಸ್ಟ್ ಎಕ್ಸಾಂಪಲ್ಲು ಗೌತಮ ಬುದ್ಧ ಜನಗಳನ್ನ ದಾರಿ ತಪ್ಪಿಸ್ಲಿಲ್ಲ, ಏನೇನೋ ಹೇಳಲಿಲ್ಲ. ದೇವರು ಅಂದರೆ ಇದು, ದೇವರು ಅಂದರೆ ಅದು ಅಂತ ಏನೂ ಹೇಳಲಿಲ್ಲ. ಯಾರೋ ಬಂದು ಕೇಳಿದ್ರು, ದೇವ್ರು ನೋಡಿದ್ಯಾ ನೀನು, ಹೇಗಿದ್ದಾನೆ ದೇವರು, ಎಲ್ಲಿ ಸಿಗ್ತಾನೆ, ಏನು ಕೇಳಿದಾಗ ಅವನೇನು ಮಾತಾಡಲಿಲ್ಲ, ಮೌನವಾಗಿದ್ದ ಅಷ್ಟೇ. ಅದೇ ಅವನ ಉತ್ತರ. ಮೌನದಲ್ಲಿ ಎಷ್ಟೊಂದು ವಿಚಾರ ಗೊತ್ತಾಗತ್ತೆ. ನಿರಾಕಾರನ ಮಾತಾಡೋಕ್ಕಾಗಲ್ಲ. ಮೌನದಲ್ಲಿ, ಧ್ಯಾನದಲ್ಲಿ ಅನುಭವಕ್ಕೆ ಬರೆಸ್ಕೋಬೇಕು. ನಾವೇನೇನು ಮಾಡ್ತಿದ್ರು ಅದನ್ನು ಅನುಭವಕ್ಕೆ ಬರೆಸ್ಕೊಳ್ಳೋದ್ರಲ್ಲಿ ನಮಗೆ ಆ ಒಳ್ಳೆ ಆ ತತ್ವ, ಆ ನಿರಾಕಾರ ತತ್ವ ಅರ್ಥ ಆಗುತ್ತೆ. ಹೀಗೆ ಆಮೇಲೆ ಕೃಷ್ಣನ ಒಂದು ಎಕ್ಸ್ಪ್ಲನೇಷನ್ನೇ ಬೇರೆ. ಕೃಷ್ಣ ಹೇಳ್ದ, ನೋಡು ನೀನು ಅರ್ಜುನನ ಮೂಲಕ ನಮಗೆಲ್ಲ ಹೇಳಿರೋದು ಇಷ್ಟು, ಈ ಭೂತ ಭವಿಷ್ಯತ್ತಿನಲ್ಲಿ ನಾನು ಸಿಕ್ಕೋದಿಲ್ಲ. ಯಾಕೆ ಅಂದರೆ ಅದು ಸತ್ತೋಗಿದೆ, ಒಂದು ಇನ್ನು ಹುಟ್ಟೇ ಇಲ್ಲ ಇನ್ನೊಂದು. ಆದರೆ ನಾನು ಈ ಕ್ಷಣದಲ್ಲಿ, ಸಂದರ್ಭ ರೂಪದಲ್ಲಿ, ಈ ಕ್ಷಣದಲ್ಲಿ, ಕಾಲ ರೂಪದಲ್ಲಿ, ವಿಧಿ ರೂಪದಲ್ಲಿ ನಾನು ಈ ಸಂದರ್ಭದಲ್ಲಿ ಕಾಣಿಸ್ಕೋತೀನಿ. ಈ ಕ್ಷಣ ನಾನು ಇದೀನಿ ಅಂದ. ಇರುವಿಕೆನೇ ಪರಮಾತ್ಮ ಅಂತ, ಇದೀನಿ ಅಂತ ಹೇಳ್ದ. ಇರೋದನ್ನು ನೋಡಕ್ಕೆ ಈ ಕಣ್ಣು ಬೇಡ, ಪ್ರಜ್ಞಾಪೂರ್ವಕ ದೃಷ್ಟಿ ಬೇಕು. ಅರ್ಜುನನಿಗೆ ಇನ್ನೊಂದು ದೃಷ್ಟಿ ಕೊಟ್ಟ. ಹಾಗೆ ನಾವು ಇನ್ನೊಂದು ದೃಷ್ಟಿಯನ್ನು ಬೆಳೆಸ್ಕೊಂಡಾಗ ಆ ದೃಷ್ಟಿ ಈ ಕಣ್ಣಲ್ಲ,
ಹೃದಯದಿಂದ ನೇರವಾಗಿ ಕಾನ್ಷಿಯಸ್ ಆಗಿ ನೇರವಾಗಿ ನೋಡಿದಾಗ, ಈ ಕ್ಷಣ ನೋಡಿದಾಗ ಹೃದಯ ಈ ಕ್ಷಣದಲ್ಲಿ ಇರುತ್ತೆ, ಮನಸ್ಸು ಈ ಕ್ಷಣ ಇರಲ್ಲ, ಪಾಸ್ಟ್ ಅಂಡ್ ಫ್ಯೂಚರ್ನಲ್ಲಿರುತ್ತೆ. ಮನಸ್ಸಿನ ಮೂಲಕ ನೋಡಿದ್ರೆ ಸಾಧ್ಯ ಆಗಲ್ಲ ನಿರಾಕಾರ. ಮನಸ್ಸು ಆಕಾರವನ್ನು ಹಿಡಿದು ಬಿಡುತ್ತೆ, ಗ್ರಾಸ್ಪ್ ಮಾಡುತ್ತೆ, ಬರೀ ಆಕಾರ ಮಾತ್ರ, ಪೊಸೆಸ್ ಮಾಡುತ್ತೆ ಆಕಾರನ, ಮೈಲಿಗೆ ಮಾಡುತ್ತೆ ಎಲ್ಲ ಮುಟ್ಟಿ ಮುಟ್ಟಿ. ಮನಸ್ಸನ್ನು ಪಕ್ಕಕ್ಕಿಟ್ಟು ಹೃದಯದಿಂದ ನಾನು ಈ ಕ್ಷಣದಲ್ಲಿ ಕನೆಕ್ಟ್ ಮಾಡಿದ ತಕ್ಷಣ ನನಗೆ ಆ ಒಂದು ನಿರಾಕಾರದ ಆ ಪರಿಚಯ, ಪರಮಾತ್ಮನ ಪರಿಚಯ ಆಗುತ್ತೆ. ಕೃಷ್ಣ ಹೇಳ್ದ, ಈ ಕ್ಷಣ ನೋಡು, ಈಗ ನೋಡು ಅಂತ ಹೇಳ್ದ. ನಾವು ಯಾವಾಗ ಹೃದಯ ಮತ್ತು ಈ ಕ್ಷಣ ಒಟ್ಟಿಗೆ ಇದ್ದಾಗ ನಮ್ಮ ಬುದ್ಧಿ ಸಂಪೂರ್ಣವಾಗಿ ಅಹಂಕಾರದಿಂದ ಬಿಡುಗಡೆ ಆಗಿರುತ್ತೆ. ಆ ವಿವೇಕದಲ್ಲಿ ಆ ಬುದ್ಧಿಗೆ ಒಂದು ಬೆಳಕು ಬರುತ್ತೆ. ನೋಡೋಕ್ಕೆ ನಮಗೆ ಬುದ್ಧಿ ಬೆಳಕನ್ನು ಕೊಡುತ್ತೆ, ವಿವೇಕದ ಬೆಳಕನ್ನು ಕೊಡುತ್ತೆ. ಆಗ ಮನಸ್ಸು ಕೂಡ ಏನಾದರೂ ಒಂದು ಪದಾರ್ಥದಲ್ಲಿ ಇದ್ದರೆ ಅದು ನಮಗೆ ಸಿಗೋ ಹಾಗೆ ಮಾಡುತ್ತೆ. ಅಹಂಕಾರ ಇಲ್ಲದೆ ಇದ್ದಾಗ ಮನಸ್ಸು ಕೂಡ ಬುದ್ಧಿಯ ಮಾತನ್ನು ಕೇಳುತ್ತೆ. ಮನುಷ್ಯ ಒಬ್ಬನೇ ಬುದ್ಧಿ ಇರೋನು, ಮನುಷ್ಯ ಒಬ್ಬನೇ ಮನಸ್ಸನ್ನು ಆಳೋನು, ಆಳಕ್ಕಾಗೋದು. ಇನ್ಯಾರಿಗೂ ಬುದ್ಧಿನೂ ಇಲ್ಲ, ಅವರ ಆಳಕ್ಕೂ ಆಗಲ್ಲ. ಅದರಿಂದ ನಾವು ಸ್ಪೆಷಲ್ ಮನುಷ್ಯರು ಆ ಬುದ್ಧಿಯನ್ನು ಅನುಭವಕ್ಕೆ ತಂದ್ಕೋಬೇಕು. ಪ್ರತಿಯೊಂದನ್ನು ಕೂಡ ಮನಸೋ ಇಚ್ಛೆ ಏನೋ ಮಾಡಿಕೊಂಡು ಅಭ್ಯಾಸದ ಮೇಲೆ ಯಾಂತ್ರಿಕವಾಗಿ ಇರೋದಲ್ಲ. ಈಗ ಈ ಮನಸ್ಸು ಏನು ಮಾಡುತ್ತೆ, ಯಾವಾಗ್ಲೂ ಹಿಂದೆ ಅಥವಾ ಮುಂದೆ, ಭೂತ ಮತ್ತೆ ಭವಿಷ್ಯದಲ್ಲಿರುತ್ತೆ, ಈ ಕ್ಷಣದಲ್ಲಿ ಇರಲ್ಲ. ಅಂಥ ಮನಸ್ಸು ಏನು ಮಾಡುತ್ತೆ, ಈ ಕ್ಷಣನ ನುಂಗ್ಬಿಡುತ್ತೆ. ನೀವು ಮನಸ್ಸಿಂದ ನೋಡಕ್ಕೆ ಹೋದ್ರೆ ಈ ಕ್ಷಣನ ನೋಡಲ್ಲ. ಈ ಕ್ಷಣದಲ್ಲಿ ದೇವರಿದ್ದಾನೆ, ಈ ಕ್ಷಣ ಕೃಷ್ಣ ಹೇಳಿದ್ದಾನೆ, ಈ ಕ್ಷಣದಲ್ಲಿ ಜೀವಂತವಾದ ಕ್ಷಣದಲ್ಲಿ ನಾನಿದ್ದೀನಿ, ಇರುವಿಕೆಯೇ ಈ ಅರಿವಲ್ಲಿ ನೀನಿರು ಅಂತ ಹೇಳಿ. ಇರುವಿಕೆಯೇ ನಾನು, ಈ ಅರಿವಲ್ಲಿ ನೀನಿರು ಅಂತ. ಆದರೆ ಮನಸ್ಸೇನು ಮಾಡುತ್ತೆ, ಬರೀ ಮನಸ್ಸಲ್ಲೇ ನೋಡಿದ್ರೆ, ಇಂದ್ರಿಯಗಳಲ್ಲೇ ನೋಡಿದ್ರೆ ಮನಸ್ಸೇನು ಮಾಡುತ್ತೆ, ಈ ಕ್ಷಣನ ನುಂಗ್ಬಿಡುತ್ತೆ. ಈ ಕ್ಷಣನ ನುಂಗ್ಬಿಟ್ಟು ಎಡಕ್ಕೋ ಬಲಕ್ಕೋ ಅಥವಾ ಹಿಂದೋ ಮುಂದೋ, ಭೂತಕ್ಕೋ ಭವಿಷ್ಯಕ್ಕೋ ತಳ್ಳಿಬಿಡತ್ತೆ. ಮೋಡ ಬಂದು ಕವ್ಕೊಂಡ್ಬಿಡತ್ತೆ. ನಾವು ರಿಯಾಕ್ಟ್ ಮಾಡಿಬಿಡ್ತೀವಿ, ದೇವ್ರ ಬಾಗಿಲು ಮುಚ್ಚೋಗುತ್ತೆ. ನಾವು ದೃಷ್ಟಿಯನ್ನು ಬೆಳೆಸ್ಕೊಂಡ್ರೆ, ಹೃದಯದಿಂದ ಬೆಳೆಸ್ಕೊಂಡಾಗ ಅದು ಸನ್ಯಾಸ ದೃಷ್ಟಿ ಅಂತಾರೆ. ಅಂಟದೇ ಇರೋ ದೃಷ್ಟಿ. ಆ ದೃಷ್ಟಿನಲ್ಲಿ ನೋಡಿದಾಗ ಪ್ರತಿಯೊಂದರಲ್ಲೂ ಕೂಡ ಪರಮಾತ್ಮ ಕಾಣ್ತಾನೆ. ನಿರಾಕಾರನಾಗಿರೋ ಪರಮಾತ್ಮ ಅವನು ಎಲ್ಲದರಲ್ಲೂ ಪ್ರಕಟವಾಗ್ತಾನೆ. ಅವನು ಸರ್ವಾಂತರ್ಯಾಮಿ. ಆ ನಿರಾಕಾರ ಹೌದು, ಆದರೆ ಪ್ರತಿಯೊಂದು ಆಕಾರದಲ್ಲೂ ಕೂಡ ಯು ಕ್ಯಾನ್ ಸೆನ್ಸ್ ಇಟ್, ಯು ಕ್ಯಾನ್ ಫೀಲ್ ಇಟ್. ಆ ಫೀಲಿಂಗೇ ಅನುಭವ. ಆ ಫೀಲಿಂಗ್ ಬರಬೇಕಾದ್ರೆ ಚೆನ್ನಾಗಿ ತಿಳ್ಕೊಳ್ಳಿ. ಆ ಫೀಲಿಂಗ್ ಬರಬೇಕಾದ್ರೆ ನಿಮ್ಮ ಬುದ್ಧಿ ಅಹಂಕಾರದಿಂದ ಬಿಡುಗಡೆ ಆದ ತಕ್ಷಣ ನಿಮ್ಮ ಮನಸ್ಸು ಬುದ್ಧಿ ಎರಡೂ ಕೂಡ ನಿಜವಾಗ್ಲೂ ಪರಿಪಕ್ವವಾಗಿರುತ್ತೆ, ಪ್ಯೂರ್ ಆಗಿರುತ್ತೆ. ಮನಸ್ಸು ಕಂಪ್ಲೀಟ್ ಆಗಿ ದೇಹದ ಜೊತೆಗೇ ಇರುತ್ತೆ, ಬುದ್ಧಿ ಕಂಪ್ಲೀಟ್ ಆಗಿ ಹೃದಯದ ಜೊತೆಗಿರುತ್ತೆ. ಇಮ್ಯಾಜಿನ್ ಮಾಡ್ಕೊಳ್ಳಿ, ಹೃದಯದ ಜೊತೆಗೆ ಬುದ್ಧಿ ಇರೋದು, ಆ ವಿವೇಕ ಜ್ಞಾನ ಎಲ್ಲದರಿಂದ ಬೆಳಗೋದು ಬುದ್ಧಿ. ಅದೇ ನಮ್ಮ ಮನಸ್ಸು ದೇಹದ ಜೊತೆ ಇದ್ದಾಗ, ಈ ಕೆಲಸ, ಈ ವಸ್ತು, ಈ ವಿಷಯ, ಈ ವ್ಯಕ್ತಿ ಜೊತೆ ಇದ್ದಾಗ ನಮಗೆ ಒಲಿಯತ್ತೆ ಎಲ್ಲಾನು. ಯಾವುದೇ ನಮ್ಮ ಮನಸ್ಸು ಯಾವುದೇ ವಸ್ತುಗಳ ಮೇಲೆ ಹೋದರೂ ಕೂಡ ಅಲ್ಲಿ ಅಹಂಕಾರ ಇಲ್ಲದೆ ಇರೋ ಬುದ್ಧಿ ಇದ್ರೆ ಆ ವಿವೇಕದಿಂದ ಮನಸ್ಸಿನಿಂದ ನಾವು ಅದನ್ನು ಪಡ್ಕೋಬಹುದು. ಹೀಗೆ ನಾವು ಅದನ್ನು ಗಳಿಸ್ಕೋಬಹುದು. ಒಂದು ಅಲೆನೂ ಸಮುದ್ರ, ಎಲ್ಲ ಅಲೆಗಳು ಸೇರಿ ಸಮುದ್ರ. ಹಾಗೆ ಒಂದು ವ್ಯಕ್ತವಾಗುವಂತಹ ಒಂದು ಗಿಡ, ಮರ, ವಸ್ತುಗಳು ಎಲ್ಲದರಲ್ಲೂ ಪರಮಾತ್ಮ ಇದ್ದಾನೆ. ಅವ್ಯಕ್ತವ ಪರಮಾತ್ಮ ಹೌದು, ವ್ಯಕ್ತವೂ ಹೌದು, ಅವ್ಯಕ್ತವೂ ಹೌದು. ಆದರೆ ಕೇವಲ ಹೃದಯನ ಬಿಟ್ಟು ನೆಗ್ಲೆಕ್ಟ್ ಮಾಡಿ ಅನುಭವ ತಂದ್ಕೊಳ್ಳದೆ ಬರೀ ಇಂದ್ರಿಯಗಳಿಂದ, ಬರೀ ಈ ಮನಸ್ಸಿನಿಂದ ಹೊರಮುಖವಾಗಿ ಅಭ್ಯಾಸದ ಮೇಲೆ ನೋಡ್ತಾ ಇದ್ರೆ ಇದು ಕೇವಲ ಕಣ್ಣು ಕಾಣೋದನ್ನ, ಅಂದ್ರೆ ಆಕಾರ ಇರೋದನ್ನ ಮಾತ್ರ ಹಿಡ್ಕೊಳ್ಳತ್ತೆ ಮನಸ್ಸು. ಇನ್ನು ಮಿಕ್ಕಿದ್ದೆಲ್ಲ ಗ್ರಾಸ್ಪ್ ಮಾಡಕ್ಕೆ ಅದ್ರ ಕೈಲಾಗಲ್ಲ, ಅದು ಗ್ರಹಿಸೋದಿಲ್ಲ. ಅದರಿಂದ ಸ್ವಲ್ಪ ಹೊತ್ತು 20 ನಿಮಿಷಗಳ ಕಾಲ ಈ ಮನಸ್ಸನ್ನ, ಬರೀ ಆಕಾರವನ್ನ ಗ್ರಾಸ್ಪ್ ಮಾಡೋ ಮನಸ್ಸನ್ನ 20 ನಿಮಿಷ ಉದಾಸೀನ ಮಾಡಿ ಅದನ್ನ ಪಕ್ಕಕ್ಕೆ ಇಟ್ಟು ಹೃದಯದಿಂದ ನೋಡು ಹಾಗೆ ಅದಕ್ಕೆ ದಿನಾಗ್ಲೂ 20 ನಿಮಿಷ ಅಭ್ಯಾಸ ಮಾಡಿ ಕೂತ್ಕೊಂಡಾಗ ಏನೋ ಒಂದು ಅನುಭವ ಆಗುತ್ತೆ. ಆ ಮನಸ್ಸು ಇಲ್ಲದೆ ಇದ್ದಾಗ ನೀವು ಫೀಲ್ ಮಾಡೋದಾಗ್ಲಿ, ನೀವು ಮಂತ್ರ ಹೇಳೋದಾಗ್ಲಿ, ಅಥವಾ ದೇವ್ರನ್ನ ನೋಡೋದಾಗ್ಲಿ, ಅಥವಾ ಆಚರಣೆ ಮಾಡೋದಾಗ್ಲಿ, ಯಾವುದೇ ಮಾಡಿದ್ರೂ ಆ ಮನಸ್ಸನ್ನ ಪಕ್ಕಕ್ಕಿಟ್ಟಿರೋದ್ರಿಂದ ಒಂದು ಫೀಲ್ ಆಗುತ್ತೆ. ಆ ಫೀಲ್ ಆದಾಗೆಲ್ಲ ಅನುಭವಗಳು ನೀವು ಜೀವಿಸಿದ ಅನುಭವಗಳು, ನೀವು ಬದುಕಿದ ಅನುಭವಗಳು, ಜೀವಂತ ಕ್ಷಣಗಳು. ಇವೆಲ್ಲವೂ ಕೂಡ ಬಹಳ ಬೆಲೆ ಬಾಳುವಂಥದ್ದು.
ಇದೆಲ್ಲ ಇನ್ನು ಮಿಕ್ಕಿದ ಕ್ಷಣಗಳೆಲ್ಲ ನಿಮ್ಮ ಜೀವನದಲ್ಲಿ ಯಾವುದಕ್ಕೆ ಹೃದಯ ಕೊಟ್ಟಿಲ್ವೋ, ಯಾವುದು ಅನುಭವ ಆಗಿಲ್ವೋ, ಯಾವುದು ಮೆಕ್ಯಾನಿಕಲ್ ಆಗಿ ಅಭ್ಯಾಸದ ಮೇಲೆ ಮಾಡ್ತಿದ್ದೀರೋ ಎಲ್ಲವೂ ಕೂಡ ವೇಸ್ಟ್ ಅಂತ ಹೇಳಬೇಕು. ಇದೆಲ್ಲವೂ ಕಾಲಹರಣ, ವ್ಯಥಾ, ವೇಸ್ಟು. ಇದ್ರು ನಮ್ಮ ಎನರ್ಜಿ ಎಲ್ಲ ತಗೊಂಡು ಹೋಗಿದೆ. ಇದು ಜ್ಞಾಪಿಸ್ಕೊಳ್ಳೋಕ್ಕೂ ಯೋಗ್ಯವಾಗಿಲ್ಲದೆ ಇರುವಂಥ ಟೈಮ್ ಇದು. ಆದರೆ ನಾವು ಯಾವುದನ್ನು ಬದುಕಿದ್ದೀವೋ, ಅನುಭವಿಸಿದ್ದೀವೋ, ಅದು ಜೀವಂತವಾದ ಕ್ಷಣವೋ, ಅದು ನಿಜವಾಗ್ಲೂ ಸನ್ನಿಧಾನದ ಕ್ಷಣ, ಪರಮಾತ್ಮನ ಕ್ಷಣ. ಇದು ನಮ್ಮ ಸಾನ್ನಿಧ್ಯವನ್ನು ನಾವೇ ಅನುಭವಿಸಿದ ಕ್ಷಣ, ನಮ್ಮ ಸನ್ನಿಹಿತ ಕಾಲದಲ್ಲಿ ಸಾಯುವಾಗ ಕಾಪಾಡೋ ಕ್ಷಣ, ನಮ್ಮನ್ನು ಮುಂದಿನ ಜನ್ಮಗಳಲ್ಲಿ ಒಳ್ಳೆ ಜನ್ಮ ಕೊಡುವಂತಹ ಕ್ಷಣ. ಇದು ನಿಜವಾದ ಟ್ರೆಷರು, ಇದು ಆಸ್ತಿ. ಇದನ್ನು ಪ್ರತಿದಿನ 20 ನಿಮಿಷ ಧ್ಯಾನ ಮಾಡಿ ಸ್ವಲ್ಪ ಅನುಭವಗಳನ್ನು ಕೂಡ ಕೊಳ್ತಾ ಇರಬೇಕು. ಆಗಲೇ ಕಣ್ಣು ಬಿಟ್ಟರೂ ಕೂಡ ಹೆಚ್ಚು ಹೊತ್ತು ಅನುಭವದಲ್ಲಿ ಕಳಿಬೇಕು. ಪ್ರತಿಯೊಂದಕ್ಕೂ ಹೃದಯ ಕೊಡಬೇಕು, ಇದನ್ನು ಆನಂದ ಕೊಡಬೇಕು. ಈ ಥರ ಕೊಟ್ಟಾಗ ನಿಮ್ಮ ಸುತ್ತ ಒಂದು ಓರ ಇರುತ್ತೆ, ಬ್ಯೂಟಿಫುಲ್ ಓರ. ಯಾವಾಗಲೂ ಸಂತೋಷ, ಖುಷಿ, ನಗು ಹೀಗಿರ್ತೀರಾ. ಇಲ್ಲಿ ಅಹಂಕಾರ ಕರಗ್ತಾ ಇರುತ್ತೆ, ನಿಮ್ಮ ಜೊತೆಲಿರೋರ ಅಹಂಕಾರನೂ ಕರಗ್ತಾ ಇರುತ್ತೆ. ಏನೋ ಒಂದು ಸುಖವಾದ ಅನುಭವ ಆಗುತ್ತೆ. ಅದು ಬಿಟ್ಬಿಟ್ಟು ಸಿಂಡ್ರಿಸ್ಕೊಂಡು ಮುಖ ಇದು ಮಾಡಿಕೊಂಡು ನಾವು ಪೂಜೆ ಮಾಡೋಕ್ಕೆ ದೊಡ್ಡ ಮಂತ್ರನೇ ಒಂದು ದೊಡ್ಡದು, ಇದು ನಮ್ಮ ಸಂಪ್ರದಾಯಕ್ಕೆ ಸಿಕ್ಕಾಕೊಂಡ್ಬಿಡೋದು, ಹೀಗೆಲ್ಲ ಮಾಡಿದಾಗ ನಾವೇನು ಮಾಡ್ತೀವಿ, ಅಹಂಕಾರ ಅಲ್ಲಿ ನಮ್ಮ ಒಂದು ಅದಕ್ಕೇನು ಹೇಳ್ತಾರೆ, ಒಂದು ಬಲನೇ ಅಹಂಕಾರ. ನನಗೆ ಗೊತ್ತು, ಮಂತ್ರ ಗೊತ್ತು, ನಂಗೆ ಅದು ಗೊತ್ತು ಮಾಡೋದ್ರಲ್ಲೇ ಡಂಬಾಚಾರ ಇರುತ್ತೆ. ಈ ಥರ ನಾವು ಸೀರಿಯಸ್ ಆಗಿಬಿಡ್ತೀವಿ, ಖುಷಿಯಾಗಿರಲ್ಲ. ಎಲ್ಲಿ ಸೀರಿಯಸ್ ಆಗ್ತೀವಿ, ಎಲ್ಲಿ ನಮ್ಮ ಮಂತ್ರಕ್ಕೆ ಹೆಚ್ಚು ಬೆಲೆ, ಎಲ್ಲಕ್ಕಿಂತ ನಾವೇ ಚೆನ್ನಾಗಿ ಪೂಜೆ ಮಾಡ್ತೀವಿ ಅಂತ ಇದೆಲ್ಲ ತೋರಿಕೆ, ಇದೆಲ್ಲ ಯಾವಾಗ ಬರುತ್ತೆ ಆವಾಗ ನಮ್ಮ ಅಹಂಕಾರ ಕರಗೋದಿಲ್ಲ. ಎಂಥ ಪ್ರಾರ್ಥನೆ ಮಾಡಿದ್ರು, ಎಂಥ ದೊಡ್ಡ ದೊಡ್ಡ ರುದ್ರ ಮಂತ್ರ ಹೇಳಿದ್ರು ಕೂಡ ಅಲ್ಲಿ ನಾನು ಹೇಳ್ತಾ ಇದ್ದೀನಿ, ನಾನು ಮಾಡ್ತಾ ಇದ್ದೀನಿ, ನನಗೆ ಗೊತ್ತಿದೆ ಅನ್ನುವ ಯಾವಾಗ ನಮಗೆ ಅದಿರುತ್ತೋ ಆ ಒಳಗಡೆ ಅಹಂಕಾರ ಗಟ್ಟಿ ಆಗ್ತಾ ಹೋಗುತ್ತೆ. ಇನ್ನೂ ನಮಗೆ ನಾವು ಮಾಡ್ತಾ ಇರೋದ್ರಲ್ಲಿ ಕ್ಲೇಮ್ ಮಾಡ್ತಾ ಹೋಗ್ತೀವಿ. ಅದರಿಂದ ನಮ್ಗೆ ಅಹಂಕಾರ ಕರಗೋದೇ ಇಲ್ಲ. ಸುಮ್ಮನೆ ಒಂದು ದೃಷ್ಟಿನ ಅನುಭವ ದೃಷ್ಟಿಯಲ್ಲಿ ನೋಡ್ತಾ ನೋಡ್ತಾ ಎಲ್ಲವನ್ನೂ ಕರಗಿಸ್ಕೊಳ್ಳೋಕೆ ಸಾಧ್ಯ. ಜೀವನನ 2 ಥರ ಜೀವಿಸ್ಬೋದು. ಒಂದು ಎನ್ಕ್ಲೋಷರ್, ಎಲ್ಲ ಮುಚ್ಕೊಂಡ್ಬಿಟ್ಟು ಜೀವಿಸೋದು, ಒಂಥರ ನಾನೇ ಸ್ವಾರ್ಥದಲ್ಲಿ ಜೀವನ. ಇನ್ನೊಂದು ಎಲ್ಲರ ಜೊತೆ ಸೇರಿಕೊಂಡು ಖುಷಿಯಾದ ಜೀವನ. ಇವಾಗ ಏನಾಗ್ಬಿಟ್ಟಿದೆ, ಕ್ವಾರಂಟೈನ್ ಆಗಿರೋದು ಎಲ್ಲರನ್ನೂ ಹೀಗೆ ಕೂಡ್ಕೊಂಡ್ಬಿಟ್ಟಿದೆ. ಎಲ್ಲರೂ ಒಳಗೆ ಇರಬೇಕು ಅಂತ. ಬಹಳ ವರ್ಷಗಳಿಂದ ಕೆಲವರ ಅಭ್ಯಾಸ ಹಾಗೆ ಒಳಗೆ ಸೇರ್ಕೊಂಡೇನೆ, ಅವ್ರಿಗೇನು ವ್ಯತ್ಯಾಸ ಕಾಣ್ತಾ ಇಲ್ಲ. ಆದರೆ ಗುಡ್ಡಕ್ಕೆ ಬರೋರಿಗೆಲ್ಲ ವ್ಯತ್ಯಾಸ ಕಾಣ್ತಾ ಇದೆ. ಯಾಕೆಂದರೆ ಇಲ್ಲಿ ಸೇವೆ ಮಾಡ್ತಾ ಇದ್ರು, ಇಲ್ಲಿ ಕರಸೇವೆ ನಡೀತಾ ಇತ್ತು, ಏನೋ ಅಡ್ವೆಂಚರು, ಏನೋ ಸಾಹಸ, ಏನೋ ಖುಷಿ, ಏನೋ ಹಂಚ್ಕೊಳ್ಳೋದು, ಏನೋ ಒಟ್ಟಿಗೆ ಊಟ ಮಾಡೋದು, ಎಲ್ಲ ಸೆಲಿಬ್ರೇಷನ್ನು ಎಲ್ಲ ನಡೀತಾ ಇತ್ತು. ಇವಾಗ ಸದ್ಯಕ್ಕೆ ಆ ಥರ ಓಪನ್ ಆಗಿರೋರಿಗೆ ಕಟ್ಟಾಕ್ದಂಗಾಗಿದೆ. ಆದರೂ ಪರವಾಗಿಲ್ಲ, ನಾವು ಇದ್ದಿದ್ದ ಜಾಗದಲ್ಲೇ ಅನುಭವದಲ್ಲಿ ಎಲ್ಲರಿಗೂ ಒಳ್ಳೇದಾಗಲಿ, ಎಲ್ಲರೂ ಚೆನ್ನಾಗಿರಲಿ, ಎಲ್ಲರೂ ಕೂಡ ಚೆನ್ನಾಗಿ ಇರಬೇಕು. ಬರೀ ಒಬ್ಬರೇ ಚೆನ್ನಾಗಿರೋದಲ್ಲ. ನೋಡು ಪ್ರಕೃತಿ ಹೇಗೆ ಮಾಡಿದೆ, ಒಬ್ಬೊಬ್ಬರೇ ಬಾಗ್ಲಾಕೊಂಡು ನಾವು ಚೆನ್ನಾಗಿರೋದಲ್ಲ, ಅವರು ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತಾರೆ. ಅವ್ರ ಬಲ್ಲೂ ಕಂಪ್ಯಾಷನು ಒಂದು ಎಲ್ಲನೂ ಬರೋ ಹಾಗೆ ನಮಗೆ ಇವಾಗ ಆಗಿದೆ. ಎಲ್ಲರೂ ಏನೇ ಮಾತಾಡಿದ್ರು ಕೂಡ ಒಂದೇ ಕಷ್ಟ ಎಲ್ಲರಿಗೂ, ಕರೋನಾ. ಎಲ್ಲರೂ ಮಾತಾಡಿದ್ರು ಫೋನ್ನಲ್ಲಿ ಒಂದೇ ಮಾತು, ಕರೋನಾ. ಸಾವುಕಾರ ಆಗಿದ್ರು ಅವನಿಗೆ ಪ್ರಾಬ್ಲಮ್ ಕರೋನಾನೇ, ಬಡವನಾಗಿದ್ರು ಕರೋನಾನೇ. ಇದೊಂಥರ ಒಂದು ಈಕ್ವಾಲಿಟಿ ಕೊಟ್ಟಿದೆ, ಸಮಾನತ್ವ ಭಾವ. ಅದನ್ನೇ ಏನು ಕೊಟ್ಟಿದೆ ಅದರಲ್ಲೇ ಖುಷಿ ಪಡೋಣ. ಮತ್ತು ಎಲ್ಲರೂ ಕೂಡ ಚೆನ್ನಾಗಿ ಆಗೋ ಹಾಗೆ ಎಲ್ಲರೂ ಧ್ಯಾನ ಮಾಡೋಣ. ಸಂತೋಷವಾಗಿ ನೀವೆಲ್ಲಿರ್ತೀರೋ ಅಲ್ಲಿ ಇದ್ದಾಗ ಆ ಸಂತೋಷದ ಅಲೆಗಳು ಸಾವಿರಾರು ಮೈಲಿ ಹರಡುತ್ತೆ. ಅದು ನನಗೆ ಗೊತ್ತಿದೆ. ನಾನು ಇಲ್ಲಿ ಕೂತಿದ್ರೇ ಸಾವಿರಾರು ಮೈಲಿ ಎಲ್ಲರನ್ನೂ ಮೀಟ್ ಮಾಡ್ಬೋದು, ಹಂಚ್ಬೋದು ಅಂತ. ಅನುಭವ ಅನ್ನೋದು ಅಷ್ಟು ದೊಡ್ಡದು. ಹೃದಯದಲ್ಲಿರುವ ಅಲೆಗಳನ್ನು ನೀವು ಹಿಡಿದಿಟ್ಕೊಳ್ಳೋಕ್ಕಾಗಲ್ಲ. ಯಾವಾಗ ನಾವು ಬರೀ ಮನಸ್ಸು ಯೂಸ್ ಮಾಡ್ತೀವೋ ಆವಾಗ ನಮಗೂ ಕೂಡ ಸಿಗದೆ ಆಗೋಗುತ್ತೆ. ಹೀಗೆ ಮಾಡಬೇಡಿ, ಅನುಭವಕ್ಕೆ ತೊಗೊಂಡು ಬಂದು ಪ್ರತಿಯೊಂದು ನೀವು ಮಾಡಿದ್ದು ಎಲ್ಲವೂ ಕೂಡ ಅನುಭವಕ್ಕೆ, ಅಭ್ಯಾಸಗಳೆಲ್ಲ ಅನುಭವಕ್ಕೆ ಬದಲಾಗ್ತಾ ಮನುಷ್ಯ ಸೂಕ್ಷ್ಮ ಆಗ್ತಾ ಹೋಗ್ತಾನೆ. ಮುಂದುವರಿಸ್ತೀನಿ ನಾಳೆ.